ಜಯತ್ಯಮಿತ ಸಜ್ಞಾನ ಸುಖ ಶಕ್ತಿ ಪಯೋನಿಧಿ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶದೆ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾರ ಚ ನಮೋ ನಮಃ. ನೌಮಿನ್ಯಾಯ ಸುಧಾಧಿಕರ್ಜರ ಮುನೀನ್ ಶ್ರೀಪಾದರತ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೋತ್ತಮ ಗುರೂನ್ ವೈದಗ್ಧ್ಯವಾರಹಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಶ್ರಿಯೋಧಿಪಸ್ಯಾಂಘ್ರಿ ಸರೋರುಹಧ್ವಜಂ ವಿದೇಶವೇಶ ಪ್ರಮುಖಾಮರಾಶ್ರಿತಂ ಸದಾ ಸದಾನಂದ ವಿಶುದ್ಧ ಬುದ್ಧಿದಂ ದಧೇಹಮಂತರ ಹೃದಯೇ ದಯೋದಧೇಹೇ. ಮೊದಲನೇ ಶ್ಲೋಕ ಆಗಿದೆಯಲ್ಲ, ಇನ್ನೊಂದ್ಸಲ ಹೇಳಬೇಕು. ಮಠಂ ವ್ರಜಂತ್ಯೈಕಪದೀ ಜನೌಘೈಃ ಗುರೋರಥಾಪೂರ್ಯಧಿಕಂ ಕ್ರಮೇಣ ಸರಿತ್ಪತಿಂ ಯಾಂತ್ಯುರುಭಿರ್ಜಲೌಘೈಃ ಕವೇರಕನ್ಯೇವ ಧ್ವನಿ ವಿಶಾಲಾ ಮಠಂ ವ್ರಜಂತ್ಯೈಕಪದೀ ಜನೌಘೈಃ ಗುರೋರಥಾಪೂರ್ಯಧಿಕಂ ಕ್ರಮೇಣ ಸರಿತ್ಪತಿಂ ಯಾಂತ್ಯುರುಭಿರ್ಜಲೌಘೈಃ ಕವೇರಕನ್ಯೇವ ಧ್ವನಿ ವಿಶಾಲಾ ಮಠಂ ವ್ರಜಂತಿ ಏಕಪದಿ ಜನೌಘೈಃ ಗುರೋಃ ಅಥ ಆಪೂರಿ ಅಧಿಕಂ ಕ್ರಮೇಣ ಸರಿತ್ಪತಿಂ ಯಾಂತಿ ಉರುಭಿಃ ಜಲೌಘೈಃ ಕವೇರಕನ್ಯಾ ಇವ ಧ್ವನಿ ವಿಶಾಲಾ. ಕ್ರಿಯಾಪದ ಆಪೂರಿ ಪೂರ್ಣವಾಯಿತು. ಗುರೋಃ ಅಥ ಆಪೂರಿ ಅಧಿಕಂ ಜನೌಘೈಃ ಗುರೋಃ ಅಥ ಆಪೂರಿ ಅಧಿಕಂ. ಅಲ್ಲಿ ಕೈಃ ಆಪೂರಿ ಜನೌಘೈಃ ಆಪೂರಿ. ಕಾ ಆಪೂರಿ ಅಲ್ಲ, ಕಮ್ ಅಂದ್ರೆ ಮಠಂ. ಕಾ ಆಪೂರಿ ಏಕಪದಿ. ಕಥಂ ಭೂತ ವಿಶಾಲಾ. ಪುನಃ ಕಥಂ ಭೂತ ವ್ರಜಂತಿ. ಕಂ ವ್ರಜಂತಿ ಅಲ್ಲ, ಕಂ ವ್ರಜಂತಿ. ಈಗ ಮಠಂ ವ್ರಜಂತಿ. ಕಸ್ಯ ಮಠಂ? ಗುರೋಃ ಮಠಂ. ಕಾ ಇವ ಧ್ವನಿ ಇವ. ಕಥಂ ಭೂತ ಧ್ವನಿ ಇವ? ಕವೇರ ಕನ್ಯಾ. ಪುನಃ ಕಥಂ ಭೂತ? ಹಿಂದಿನ ವಿಶೇಷಗಳನ್ನು ಹೇಳಬಹುದು. ವಿಶಾಲ. ಯಾಂತಿ. ಕಂ ಯಾಂತಿ? ಸರಿತ್ಪತಿಂ. ಕಥಂ? ಕ್ರಮೇಣ. ಕೈಃ ಜಲೌಘೈಃ. ಕಥಂ ಭೂತೈಃ? ಉರುಭಿಃ. ಕದಾ? ಅಥ ಕಾವೇರಿ ತೀರದಲ್ಲಿ ಸತ್ಯಬೋಧ ತೀರ್ಥರು ಚಾತುರ್ಮಾಸ್ಯವನ್ನು ಮಾಡಿದ ನಂತರ. 6ನೇ ಸರ್ಗದಲ್ಲಿ ಸತ್ಯಬೋಧ ತೀರ್ಥರ ಚಾತುರ್ಮಾಸ್ಯವನ್ನು ಹೇಳ್ತಾರೆ. ಕಾವೇರಿ ತೀರದಲ್ಲಿ ಚಾತುರ್ಮಾಸ್ಯ ಮಾಡಿದ್ದಾನೆ ಹೇಳ್ತಾರೆ. ಅಥ ಸತ್ಯಬೋಧ ತೀರ್ಥರು ಕಾವೇರಿ ತೀರದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ ನಂತರ ಉರುಭಿಹಿ ಮಹತ್ತಾದ ದೊಡ್ಡದಾದ
ಜಲೌಹೈಹಿ ಜಲಸಮೂಹಗಳಿಂದ, ಕ್ರಮೇಣ ದಿನಕ್ರಮದಿಂದ, ಸರಿತ್ಪತಿಂ ಸರಿತ್ ಅಂದರೆ ನದಿಗಳು, ಪತಿ ಅಂದರೆ ಒಡೆಯ ಸಮುದ್ರ, ಸರಿತ್ಪತಿಂ ಸಮುದ್ರವನ್ನು ಕುರಿತು, ಯಾಂತಿ ಹೋಗುವ, ವಿಶಾಲ ವಿಶಾಲವಾದ, ಕವೇರ ಕನ್ಯಾ ಕವೇರ ರಾಜನ ಕನ್ಯೆಯಾದ, ಧುನಿ ಇವ ನದಿಯಂತೆ ಕಾವೇರಿ ನದಿಯಂತೆ, ಗುರೋಹೋ ಸತ್ಯಬೋಧ ತೀರ್ಥರ ಮಠಂ ಆಶ್ರಮವನ್ನು, ವ್ರಜಂತಿ ಬರುವ, ವಿಶಾಲ ವಿಶಾಲವಾದ, ಏಕಪದಿ ಪದ್ಧತಿಯು, ಉರುವಿಹಿ ಅನೇಕವಾದ, ಜನೌಹೈಹಿ ಜನರ ಸಮೂಹಗಳಿಂದ, ಕ್ರಮೇಣ ಕ್ರಮವಾಗಿ ಆಪೂರಿ ಪೂರ್ಣವಾಯಿತು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಚಾತುರ್ಮಾಸ್ಯವನ್ನ ಕಾವೇರಿ ತೀರದಲ್ಲಿ ಮುಕ್ತಾಯ ಮಾಡ್ತಾರೆ. ಅದಾದ ಮೇಲೆ ಅವರು ಪ್ರಯಾಣವನ್ನ ಪ್ರಾರಂಭ ಮಾಡ್ತಾರೆ. ಪ್ರಯಾಣವನ್ನ ಪ್ರಾರಂಭ ಮಾಡಿದಾಗ ಮಠಕ್ಕೆ ಜನ ಹೇಗೆ ಬರ್ತಾ ಇದ್ರು ಅಂತ ಅಂದ್ರೆ, ಸಮುದ್ರಕ್ಕೆ ಹೇಗೆ ಕಾವೇರಿ ಮುಂತಾದ ನದಿಗಳು ಪ್ರವೇಶ ಮಾಡಬೇಕೋ ಆ ರೀತಿಯಾಗಿ ಭಕ್ತರ ಸಮೂಹವೆಲ್ಲ ಮಠಕ್ಕೆ ಪ್ರವೇಶ ಮಾಡ್ತಾ ಇದ್ರು. ಮಠ ಇದು ಸಮುದ್ರ ಇದ್ದಂತೆ. ಜನರೆಲ್ಲ ಪಂಡಿತರಿರಲಿ ಸಜ್ಜನರಿರಲಿ ಎಲ್ಲ ಸಜ್ಜನರು ನದಿಗಳಿದ್ದಂತೆ. ಸಣ್ಣ ಸಣ್ಣ ನದಿಗಳು ಮಹಾನದಿಗಳಲ್ಲಿ ಸೇರ್ತವೆ, ಮಹಾನದಿಗಳು ಸಮುದ್ರದಲ್ಲಿ ಸೇರ್ತವೆ. ಹಾಗೆ ಸಣ್ಣ ಸಣ್ಣವರೆಲ್ಲ ದೊಡ್ಡವರ ಜೊತೆಗೆ ಸೇರೋದು, ಆ ದೊಡ್ಡ ದೊಡ್ಡ ಮಹಾನುಭಾವರೆಲ್ಲ ಮಠಕ್ಕೆ ಬಂದು ಸೇರೋದು. ಈ ರೀತಿಯಾಗಿ ಜನರೆಲ್ಲರೂ ಕೂಡ ಪವಿತ್ರವಾದ ನದಿಗಳು ಹೇಗೆ ಸಮುದ್ರವನ್ನು ಸೇರಬೇಕೋ ಅದೇ ರೀತಿಯಾಗಿ ಸಜ್ಜನರಾದ ಜನರೆಲ್ಲರೂ ಕೂಡ ಮಠವನ್ನು ಸೇರಿದರು, ಮಠವನ್ನ ಆಶ್ರಯಿಸಿದರು, ಮಠದಲ್ಲಿ ಬಂದರು. ಹೀಗೆ ಆ ಜನರಿಂದ ಮಠವು ಸಂಪೂರ್ಣವಾಯಿತು ಅಂತನ್ನೋದನ್ನು ತಿಳಿಸ್ತಾ ಇದ್ದಾರೆ. ಸಮಾಗತೈ ಸೈನ್ಯಗತೈರಿವಾಮಂ ಸಭಾಜ್ಯಮಾನಂ ಸಕಲೈಃ ಸುಲೋಕೈಃ ಸಸಾರ್ವಭೌಮಸ್ವಮಿ ಸ್ವಹಿತಾಯ ಸಂತಂ ಜಗಾದ ಜಾನೋಜಿ ಮುಖೇನ ಜಾತೋ ಸಮಾಗತೈ ಸೈನ್ಯಗತೈರಿಮಾಮಂ ಸಭಾಜ್ಯಮಾನಂ ಸಕಲೈಃ ಸುಲೋಕೈಃ ಸಸಾರ್ವಭೌಮ ಸ್ವಹಿತಾಯ ಸಂತಂ ಜಗಾದ ಜಾನೋಜಿ ಮುಖೇನ ಜಾತೋ ಸಮಾಗತೈಃ ಸೈನ್ಯಗತೈಃ ಇವ ಅಮಂ ಸಭಾಜ್ಯಮಾನಂ ಸಕಲೈಃ ಸುಲೋಕೈಃ ಸಹ ಸಾರ್ವಭೌಮಃ ಸ್ವಹಿತಾಯ ಸಂತಂ ಜಗಾದ ಜಾನೋಜಿ ಮುಖೇನ ಜಾತೋ. ಜಗಾದ ಕಹ ಜಗಾದ ಕಹ ಸಾರ್ವಭೌಮಃ ಕಂ ಜಗಾದ ಸಂತಂ ಅಮುಂ ಜಗಾದ ಕಸ್ಮೈ ಸಂತಂ ಸ್ವಹಿತಾಯ ಕಥಂ ಭೂತಂ ಸಭಾಜ್ಯಮಾನಂ ಕೈಃ ಸುಲೋಕೈಃ ಕಥಂ ಭೂತೈಃ ಪುನಃ ಕಥಂ ಭೂತೈಃ ಸಮಾಗತೈಃ ಕೈಃ ಇವ ಸೈನ್ಯಗತೈಃ ಇವ ಸಾರ್ವಭೌಮಃ ಎಲ್ಲ ಭೂಮಿಗೆ ಒಡೆಯನಾದ ಸಹ ತುರುಷ್ಕರಾಜನು ಸೈನ್ಯಗತೈಃ ಇವ ಸೈನ್ಯದಲ್ಲಿರುವ ಎಲ್ಲರಿಂದ ಪೂಜಿತರಾದಂತೆ ಸಮಾಗತೈಃ ಬೇರೆ ಬೇರೆ ಗ್ರಾಮಗಳಿಂದ ಬಂದಿರುವ ಸಕಲೈಃ ಎಲ್ಲ ಸುಲೋಕೈಃ ಸಜ್ಜನರಿಂದ ಸಭಾಜ್ಯಮಾನಂ ಸೇವ್ಯಮಾನರಾದ ಸ್ವಹಿತಾಯ ತಮ್ಮ ಹಿತಕ್ಕಾಗಿ ಸಂತಂ ಇರುವ ಅಮುಂ ಸತ್ಯಬೋಧ ತೀರ್ಥರನ್ನು ಜಾತು ಒಂದು ಸಲ ಜಾನೋಜಿ ಮುಖೇನ ಮಹಾರಾಷ್ಟ್ರದ ರಾಜ ಜಾನೋಜಿ ಆ ಮಹಾರಾಷ್ಟ್ರದ ರಾಜನಾದ ಜಾನೋಜಿ ಎಂಬುವನ ಮೂಲಕ ಜಗಾದ ಮಾತನಾಡಿದರು. ಆ ಯವನ ಸರ್ವದೇಶಾಧಿಪತಿಯಾಗಿದ್ದ, ಎಲ್ಲ ಕಡೆಗೆ ತನ್ನ ರಾಜ್ಯವನ್ನ ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ದ. ಆದರೆ ಈ ತ್ರಿಶಿಲಾಪಲ್ಲಿಯನ್ನ ಮಾತ್ರ ತನ್ನ ಅಧೀನ ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. 6 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದ್ದಾನೆ, ಆದರೂ ಆ ರಾಜ್ಯ ತನ್ನ ಅಧೀನವಾಗಿಲ್ಲ. ಅದಕ್ಕಾಗಿಯೇನೆ ಸತ್ಯಬೋಧರನ್ನ ಬಂಧನೆ ಮಾಡುವಂತ ಬಂದು ಹೇಳಿದ್ದು ಎಲ್ಲರೂ. ಅದಕ್ಕಾಗಿ ಆ ಎಲ್ಲ ಘಟನೆಗಳು ನಡೆದು ಹೋಗಿದೆ. ಆ ಬಂಧನ ಮಾಡಿದ ಮೇಲೆ
ತನ್ನ ಸೈನ್ಯದಲ್ಲಿಯೇ ಜನರೆಲ್ಲ ಸತ್ತೋಗ್ತಾ ಇದ್ದಾರೆ. ಅದನ್ನ ಕಂಡು ಮತ್ತೆ ಅವರಿಗೆ ಸನ್ಮಾನ ಮಾಡ್ತಾನೆ. ಆ ಸಂದರ್ಭದಲ್ಲಿ ತಾನು ಆಲೋಚನೆ ಮಾಡ್ತಾನೆ, ತನ್ನ ಸೈನ್ಯದಲ್ಲಿದ್ದ ಅನೇಕ ಜನ ಸೈನಿಕರು ಸತ್ಯಬೋಧರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಅದವನಿಗೆ ಗೊತ್ತಿಲ್ಲ, ಆದ್ರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ತಮ್ಮ ಸೈನ್ಯದಲ್ಲಿ ಎಷ್ಟೋ ಜನ, ಅನೇಕ ಜನ ಸತ್ಯಬೋಧರಿಗೆ ಗೌರವ ಕೊಡ್ತಾ ಇದ್ದಾರೆ. ಅವರ ಆರಾಧನೆ, ಪೂಜೆ, ಸತ್ಕಾರ, ಸಮಾರಂಭ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ಊರಿನಿಂದ ಜನ ಬರ್ತಾ ಇದ್ದಾರೆ ಅವರನ್ನ ಪೂಜೆ ಮಾಡೋದಕ್ಕಾಗಿ, ಗೌರವ ತೋರಿಸೋದಕ್ಕಾಗಿ. ಹಾಗೆ ಎಲ್ಲೆಲ್ಲಿಂದಲೋ ಯಾವ್ಯಾವುದೋ ಮೂಲೆಗಳಿಂದ ಜನರೆಲ್ಲ ಅವರನ್ನ ಸನ್ಮಾನ ಮಾಡೋದಕ್ಕಾಗಿ ಬರ್ತಾ ಇದ್ರೆ ಅದನ್ನು ನೋಡ್ತಾನೆ, ಹೌಹಾರಿ ಹೋಗ್ಬಿಡ್ತಾನೆ. ಬಹಳ ಆಶ್ಚರ್ಯವಾಗ್ತದೆ ರಾಜನಿಗೆ, ತುರುಷ್ಕ ರಾಜನಿಗೆ. ಇವರಿದ್ದಾರೆ, ಯಾವುದಕ್ಕಾಗಿದ್ದಾರೆ? ಯತಿಗಳಿರೋದು ಯಾವುದಕ್ಕಾಗಿ? ಅವರಿಗಾಗಿ ಅಲ್ಲ, ಅವರ ಸಾಧನೆ. ಹೌದು, ಅವರ ಸಾಧನೆಗಾಗಿ ಅವರಿದ್ದಾರೆ. ಅದಕ್ಕಿಂತಲೂ ಒಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನಮ್ಮ ಸಾಧನೆಗಾಗಿ ಯತಿಗಳಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಮೊನ್ನೆ ಗುರುಗಳ ಅನುಗ್ರಹದಿಂದ ಹಿತ ಶ್ರೀಮಠದ ವೈಭವವನ್ನು ಕುರಿತು ಹೇಳಿದೆ. ಇದು ಒಂದು ವೈಭವವೇ. ಆದರೆ ಶ್ರೀಮಠದ ಯತಿಗಳು ಯಾಕಿರ್ತಾರೆ ಅಂದ್ರೆ ಸ್ವಹಿತಾಯ ಸಂತಂ, ನಮ್ಮ ಹಿತಕ್ಕಾಗಿಯೇ ಅವರಿರ್ತಾರಂತೆ. ಅಂಥವರನ್ನ ಪರಿತ್ಯಾಗ ಮಾಡಿದರೆ ಏನು ಗತಿ ಇದೆ ಹೇಳಿ? ಯಾರು ನಮ್ಮ ಹಿತಕ್ಕಾಗಿ ಇದ್ದಾರೆ, ನಮಗೆ ಹಿತವಾಗುವಂಥ ಧರ್ಮವನ್ನು ಉಪದೇಶ ಮಾಡ್ತಾರೆ, ಅಂಥವರನ್ನು ಪರಿತ್ಯಾಗ ಮಾಡಿದರೆ ಏನಿದೆ, ಏನು ಬರ್ತದೆ? ಆದ್ದರಿಂದಾಗಿ ಆ ತುರುಷ್ಕ ರಾಜನೂ ಆ ರೀತಿಯಾಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಯಾಕಿದ್ದಾರೆ ಅವರು? ಯಾಕೆ ಸನ್ಯಾಸಿಗಳಾದದ್ದು? ಯಾಕೆ ಈ ಪೀಠದಲ್ಲಿ ಇದ್ದದ್ದು, ವೇದಾಂತ ಸಾಮ್ರಾಜ್ಯದಲ್ಲಿ ಇದ್ದದ್ದು ಯಾಕೆ? ಸ್ವಹಿತಾಯ ಸಂತಂ, ನಮ್ಮ ಹಿತಕ್ಕಾಗಿಯೇ ಅವರಿದ್ದಾರೆ ಅಂತ ಆಲೋಚನೆಯನ್ನ ಅವ್ರು ಮಾಡ್ತಾರೆ. ಆ ಉದ್ದೇಶದಿಂದಲೇನೆ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ. ಯಾಕೆ ಬರ್ತಾರೆ? ನನ್ನ ಹಿತಕ್ಕಾಗಿ ಅವರಿದ್ದಾರೆ. ಹೀಗಾಗಿ ಅವರ ಹತ್ರ ಹೋಗ್ಬೇಕು. ನನಗೆ ಹಿತವಾಗಬೇಕಾದರೆ ಅವರಲ್ಲಿ ಹೋಗಿ ಅವರ ಅನುಗ್ರಹವನ್ನ ನಾನು ಪಡಿಬೇಕು ಅಂತ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಆದರೆ ಅವರ ಎದುರಿಗೆ ಇದ್ದ ನನಗೆ ಗೊತ್ತಾಗಲಿಲ್ಲ, ನನ್ನ ಹಿತಕ್ಕಾಗಿ ಇವರಿದ್ದಾರೆ ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿ ರಾಜ ಆ ಬಂದವರ ಮುಖದಿಂದ ತಾನು ತಿಳಿದುಕೊಂಡು ನಮ್ಮ ಹಿತಕ್ಕಾಗಿ ಯಾಕೆ ಬಂದಿದ್ದೀರಿ ನೀವು ಇಲ್ಲಿ, ಏನು ಕೆಲಸ ಇದೆ ಅಂದರೆ ಅವರಿಂದ ನಮಗೆ ಹಿತವಾಗ್ತದೆ, ಅವರ ಅನುಗ್ರಹ ಪಡೆಯೋದಕ್ಕಾಗಿ ಬಂದಿದ್ದೇವೆ. ತನ್ನ ಸೈನಿಕರಿಗೆ ಕೇಳ್ತಾನೆ, ಯಾಕೆ ನೀವು ಅಷ್ಟವರಿಗೆ ಗೌರವ ಕೊಡ್ತಾ ಇದ್ದೀರಿ ಅಂದ್ರೆ ಅವರ ಪೂಜೆಯನ್ನು ಮಾಡಿದರೆ, ಅವರ ಮಾತು ಕೇಳಿದ್ರೆ ನಮಗೆ ಹಿತವಾಗ್ತದೆ. ಹೀಗಾಗಿ ನಮ್ಮ ಹಿತಕ್ಕಾಗಿ ಅವರಿದ್ದಾರೆ ಅಂತ ಅನ್ನೋದನ್ನ ಆತ್ಮಸಾತ್ ಮಾಡಿಕೊಳ್ತಾನೆ ಆ ತುರುಷ್ಕ ರಾಜ. ಹೀಗಾಗಿ ಅವರ ಜೊತೆಗೆ ಮಾತಾಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾನೆ. ಅದೇ ನೇರವಾಗಿ ಹೇಗೆ ಮಾತಾಡಿಸೋದು? ತಾನೇನಿದ್ರು ತುರುಷ್ಕ ಅಲ್ವಾ, ಯವನ ಅಲ್ವಾ? ನೇರವಾಗಿ ಸಾಕ್ಷಾತ್ ಗುರುಗಳ ಜೊತೆಗೆ ನನಗೆ ಮಾತಾಡಿಸ್ಲಿಕ್ಕೆ ಅಧಿಕಾರವಿದೆ? ಅಧಿಕಾರ ಇಲ್ಲ. ಎಂಥ ದೊಡ್ಡ ರಾಜ ನಿಜವಾಗಿ. ಅದಕ್ಕೆ ಹೇಳಿದ್ರು, ಅವನು ಸಾರ್ವಭೌಮ ತಾನಾಗಿದ್ದರೂ ಕೂಡ ಯತಿ ಸಾರ್ವಭೌಮರನ್ನ ನೇರವಾಗಿ ಮಾತಾಡಿಸ್ಲಿಕ್ಕೆ ತನಗೆ ಅಧಿಕಾರ ಇಲ್ಲ ಅನ್ನೋದಕ್ಕಾಗಿ ಜಾನೋಜಿಯನ್ನ ಮುಂದೆ ಮಾಡಿಕೊಳ್ತಾನೆ. ಅಪ್ಪ, ನನಗೆ ನೇರವಾಗಿ ಹೋಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಆದ್ದರಿಂದ ನೀನು ಮಧ್ಯದಲ್ಲಿ ಇರು, ನಿನ್ನ ಮೂಲಕ ನಾನು ಅವರ ಜೊತೆಗೆ ಮಾತಾಡಿಸ್ತಾನೆ, ನಾನು ಆಶೀರ್ವಾದವನ್ನ ಪಡಿತೇನೆ, ನಿಮ್ಮ ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಸ್ವಲ್ಪ ಆಗೋ ಹಾಗೆ ಮಾಡು ಅಂತ ಆ ತುರುಷ್ಕ ರಾಜ ಜಾನೋಜಿ ರಾಜನಿಗೆ ಪ್ರಾರ್ಥನೆ ಮಾಡ್ತಾರೆ. ಯದೀದಮೇತರ ಹಿ ವಿನಾ ಪ್ರಯಾಸಂ ಷಡತ್ರ ಮಾಸಾನ್ ವಸತೋಮ ಉರ್ವಾ ಚಂವಾ ಸಹೋರ್ವೀವರಯಂ ವಿಜೇತುಃ ಅಭೂತ್ಪುರಂ ತ್ರೈಶಿರಸಂ ಅವಶ್ಯಂ ತದ್ವಾಶಿರೋಜೋ ಮುರವೈರ್ಯಧೀಶಂ ಷಡತ್ರ ಮಾಸಾನ್ ವಸತೋಮ ಉರ್ವಾ ಚಂವಾ ಸಹೋರ್ವೀವಲಯಂ ವಿಜೇತುಃ ಅಭೂತ್ಪುರಂ ತ್ರೈಶಿರಸಂ ನವಶ್ಯಂ ತದ್ವಾಶಿರೋಜೋ ಮುರವೈರ್ಯಧೀಶಂ ಷಟ ಅತ್ರ ಮಾಸಾನ್ ವಸತಃ ಮೇ ಉರ್ವಾ ಚಂವಾ ಸಹ ಉರ್ವೀವಲಯಂ ವಿಜೇತುಃ ಅಭೂತ್ ಪುರಂ ತ್ರೈಶಿರಸಂ ನ ವಶ್ಯಂ ತ್ವದಾಶಿರೋಜೋ ಮುರವೈರ್ಯಧೀಶಂ. ಇದು ಅಭೂತ್. ಕಿಂ ನ ಅಭೂತ್. ಕಿಂ ನ ಅಭೂತ್?
ವಶ್ಯಂ ನ ಅಭೂತ್. ಕಿಂ ಯಾವುದು? ತ್ರೈಹಿರಸಂ. ಕಥಂ ಭೂತಂ? ತ್ವದಾಶಿರೋಜೋ ಮುರವೈರ್ಯಧೀಶಂ. ಕಸ್ಯ? ಮೇ. ಕಥಂ ಭೂತಸ್ಯ? ವಸತಃ. ಕಾನ್ ವಸತಃ? ಮಾಸಾನ್. ಕಥಂ ಭೂತಾನ್? ಷಟ್. ಕುತ್ರ? ಕಯಾ? ಚಂವಾ. ಕಥಂ ಭೂತಯಾ? ಉರ್ವಾ. ಪುನಃ ಕಥಂ ಭೂತಸ್ಯ? ವಿಜೇತುಃ. ಕಿಂ ವಿಜೇತುಃ? ಉರ್ವಿ ವಲಯಂ. ಉರ್ವಿ ಅಂದ್ರೆ ಭೂಮಿ. ಉರ್ವಿ ವಲಯಂ ಭೂಮಂಡಲವನ್ನು ವಿಜೇತುಃ ಗೆಲ್ಲಲು ಬಯಸಿದ. ಅತಯೇವ ಅಂತ ಇಟ್ಕೊಳ್ಬೇಕಿಲ್ಲ ಅಲ್ಲಿ. ಅತಯೇವ ಆದ್ದರಿಂದಲೇ. ಉರ್ವಾ ದೊಡ್ಡದಾದ. ಚಂವಾ ಸೈನ್ಯದಿಂದ ಕೂಡಿಕೊಂಡು. ಅತ್ರ ಇಲ್ಲಿ ಷಟ್ ಮಾಸಾನ್ ವಸತಃ 6 ತಿಂಗಳವರೆಗೆ ವಾಸ ಮಾಡುತ್ತಿರುವ ಮೇ ನನಗೆ ತ್ವದಾಶೀರೋಜೋ ಮುರವೈರ್ಯಧೀಶಂ. ತ್ವತ ನಿಮ್ಮ, ಆಶೀ ಆಶೀರ್ವಾದ, ಅದರಿಂದ ಸಂಪನ್ನವಾದ ಓಜಸ್ಸು ಬಲ, ನಿಮ್ಮ ಆಶೀರ್ವಾದದ ಬಲ ಉಳ್ಳ ತ್ವದಾಶೀರೋಜ ಮುರವೈರಿ ಅಂದ್ರೆ ಯಾರು? ಮುರಾರಿ. ಮುರಾರಿ ರಾಜ, ಆ ದೇಶದ ಒಡೆಯ. ಆ ಮುರಾರಿ ರಾಜನು ಅಧೀಶನಾಗಿ ಉಳ್ಳ ಅಂದರೆ ಯಾವ ದೇಶಕ್ಕೆ ಮುರಾರಿ ರಾಜ ಅಧೀಶ್ವರನೋ ಆ ರಾಜ್ಯ ಅಂತ ಅರ್ಥ. ನಿಮ್ಮ ಆಶೀರ್ವಾದದ ಬಲವುಳ್ಳ ಮುರಾರಿ ರಾಜನು ರಾಜನಾಗಿ ಉಳ್ಳ ತ್ರೈಶಿರಸಂ ತ್ರಿಚಿನಾಪಲ್ಲಿ ಎಂಬ ನಗರವು ವಶ್ಯಂ ನ ಅಭೂತ್ ನನಗೆ ವಶವಾಗಲಿಲ್ಲ. 6 ತಿಂಗಳು ನನ್ನ ಸೈನ್ಯದೊಂದಿಗೆ ನಾನಿಲ್ಲಿ ವಾಸ ಮಾಡಿದೆ. ಹೇಗೆ? ಸೈನ್ಯ ಸಮೇತನಾಗಿ ವಾಸ ಮಾಡಿದೆ. ಎಲ್ಲ ರಾಜ್ಯಗಳು ನನ್ನ ಅಧೀನ ಆದವು. ಇದೇನು ಬಹಳ ದೊಡ್ಡದಲ್ಲ ಅಂತ ನಾನು ಭಾವಿಸಿದ್ದೆ. ಇದನ್ನು ಅತೀ ಸುಲಭವಾಗಿ ವಶ ಮಾಡಿಕೊಳ್ಳಬಹುದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ 6 ತಿಂಗಳಾದರೂ ಪ್ರಯತ್ನ ಮಾಡ್ತಾ ಇದ್ರು ಈ ತ್ರಿಚಿನಾಪಲ್ಲಿಯನ್ನು ವಶ ಮಾಡ್ಕೊಳ್ಳಿಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಯಾಕೆ ಅಂತ ಅಂದರೆ ಅವನ ಬಲ ಅಲ್ಲ ಇದು. ಅವನ ಬಲವಾಗಿದ್ದರೆ ನಾನು ಯಾವತ್ತೋ ಗೆಲ್ತಾ ಇದ್ದೆ. ಆದರೆ ನಿಮ್ಮ ಆಶೀರ್ವಾದದ ಬಲ ಅವನಿಗಿದೆ ಅಂತನ್ನೋದಕ್ಕಾಗಿ ಈ ರಾಜ್ಯವನ್ನು ನಾನು ವಶಪಡಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಅಂಥ ಅದ್ಭುತವಾದ ಬಲ ಸಂಪನ್ನನಾಗಿದ್ದಾನೆ ಮುರಾರಿ ರಾಜ. ಅದು ನಿಮ್ಮ ಆಶೀರ್ವಾದವನ್ನು ಪಡೆದಿದ್ದಾನೆ. ಹೀಗಾಗಿ ನಮಗೂ ಆಶೀರ್ವಾದ ಮಾಡ್ರಿ ಅಂತ ಕೇಳೋದಕ್ಕಾಗಿ ಪೀಠಿಕೆಯನ್ನ ಆ ತುರುಷ್ಕ ರಾಜ ಹಾಕ್ತಾ ಇದ್ದಾನೆ. ಯದೀರಮೇ ತರ್ಹಿ ವಿನಾ ಪ್ರಯಾಸಂ ಭವತ್ ಪ್ರಸತ್ಯೈವ ಭವೇನ್ಮದೀಯಂ ಯುತಾನನೀಯಸ್ತಪಸಾಯತೀಶ ತ್ವದೀಯಮೇವಾವನಿ ಮಂಡಲಂ ಸ್ಯಾತ್ ಯದೀಯಮೇತರ್ಹಿ ವಿನಾ ಪ್ರಯಾಸಂ ಭವತ್ಪ್ರಸತ್ಯೈವ ಭವೇನ್ಮದೀಯಂ ಯುತಾನನೀಯಸ್ತಪಸಾಯತೀಶ ತ್ವದೀಯಮೇವಾವನಿ ಮಂಡಲಂ ಸ್ಯಾತ್ ಯದಿ ಇದಂ ಏತರಹಿ ವಿನಾ ಪ್ರಯಾಸಂ ಭವತ್ಪ್ರಸತ್ಯೈ ಏವ ಭವತ್ಪ್ರಸತ್ಯಾ ಏವ ಭವೇತ್ ಮದೀಯಂ ಯುತ ಅನನೀಯಸ್ತಪಸಾ ಯತೀಶ ತ್ವದೀಯಂ ಏವ ಅವನಿಮಂಡಲಂ ಸ್ಯಾತ್. ಸ್ಯಾತ್ ಕಿಂ ಸ್ಯಾತ್? ತ್ವದೀಯಂ ಸ್ಯಾತ್. ಕಿಂ? ಇದಂ ಅವನಿಮಂಡಲಂ. ಕದಾ? ತದಾ. ಇನ್ನೊಂದು ಕ್ರಿಯಾಪದ ಇದೆ, ಭವೇ. ಕಿಂ ಭವೇತ್? ಮದೀಯಂ ಭವೇತ್. ಕದಾ? ಏತರ್ಹಿ. ಹೇ ಯತೀಶ. ಯುತ ಕೇನ ಯುತ? ಅನನೀಯಸ್ತಪಸ. ಅನನೀಯಸ್ತಪಸ. ಅಣು ಅಂದ್ರೆ ಅಲ್ಪ, ಅಣೀಯ ಅಂದ್ರೆ ಮತ್ತಿಷ್ಟು ಅಲ್ಪ, ಅನನೀಯ ಅಂದ್ರೆ ಅಲ್ಪವಲ್ಲದ ಮಹತ್ತಾದ ಅಂತ ಅರ್ಥ. ಅನನೀಯಸ್ತಪಸ
ಅತಿಶಯವಾದ ತಪಸ್ಸಿನಿಂದ ಯುಕ್ತರಾದ ಹೇ ಯತೀಶ್ವರರಾದ ಹೇ ಸತ್ಯಬೋಧ ತೀರ್ಥರೇ, ಯದಿ ಒಂದು ವೇಳೆ ಏತರ್ಹಿ ಈಗ ಪ್ರಯಾಸಂ ವಿನಾ ಅಂದರೆ ಯುದ್ಧ ಮುಂತಾದ ಪ್ರಯಾಸವಿಲ್ಲದೆ ಭವತ್ಪ್ರಸತ್ಯ, ಪ್ರಸತ್ಯ ಅಂದರೆ ಅನುಗ್ರಹ, ಭವತ್ಪ್ರಸತ್ಯ ನಿಮ್ಮ ಅನುಗ್ರಹದಿಂದಲೇ ಇದಂ ಈ ಪುರವು ಈ ನಗರವು ಮದೀಯಂ ಭವೇತ್ ನನ್ನ ಅಧೀನವಾದರೆ ತದಾ ಆವಾಗ ಇದಂ ಅವನಿಮಂಡಲಂ ಈ ಎಲ್ಲ ಭೂಮಂಡಲವು ತ್ವದೀಯಂ ಸ್ಯಾತ್ ನಿಮ್ಮದೇ ಆಗುತ್ತದೆ. ಈಗ ಆ ರಾಜನಿಗೆ, ಮುರಾರಿ ರಾಜನಿಗೆ ಇವರ ಆಶೀರ್ವಾದ ಇದೆ, ಹೀಗಾಗಿ ಆ ರಾಜನನ್ನು ಗೆಲ್ಲಿಕ್ಕಾಗೋದಿಲ್ಲ. ನಿಮ್ಮ ಆಶೀರ್ವಾದ ಏನಾದರೂ ನಮಗೆ ಸಿಕ್ಕರೆ ಆಗೇನಾಗ್ತದೆ, ಪ್ರಯಾಸವಿಲ್ಲದೆ ಆ ರಾಜನನ್ನು ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ, ಮುರಾರಿ ರಾಜನನ್ನು ಗೆಲ್ಲಿಕ್ಕೆ ಸಾಧ್ಯವಾಗ್ತದೆ. ಮುರಾರಿ ರಾಜನಿಗೆ ಇದೊಂದೇ ರಾಜ್ಯ, ತ್ರಿಚಿನಾಪಲ್ಲಿ ಒಂದೇ ರಾಜ್ಯ. ನನ್ನ ರಾಜ್ಯ ಹಾಗಲ್ಲ, ಹಿಂದೆ ಹೇಳಿಲ್ಲ, ಸಾರ್ವಭೌಮ ನಾನು, ಸರ್ವಭೂಮಿಗೆ ಅಧಿಪತಿ ನಾನು. ಇದೊಂದು ದೇಶವನ್ನು ನಾನು ಗೆದ್ದು ಬಿಟ್ಟೆ ಅಂತಂದ್ರೆ ಎಲ್ಲ ದೇಶ ನನ್ನದಾಗಿ ಬಿಡ್ತದೆ. ಹೀಗಾಗಿ ಯುದ್ಧ ಬೇಡ, ನನಗೂ ಯುದ್ಧದ ಅಪೇಕ್ಷೆ ಇಲ್ಲ. ಹೀಗಾಗಿ ನೀವು ನನ್ನ ಮೇಲೆ ಅನುಗ್ರಹ ಮಾಡಿದ್ರಿ ಅಂತಂದ್ರೆ ಯಾವ ಯುದ್ಧದ ಪ್ರಯಾಸವಿಲ್ಲದೆ ಈ ರಾಜ್ಯವನ್ನ ನಾನು ಗೆಲ್ತೇನೆ. ಈ ರಾಜ್ಯ ನಮ್ಮದಾಗ್ತದೆ, ನಮ್ಮ ವಶವಾಗಿ ಬಿಡ್ತದೆ. ಒಂದು ವೇಳೆ ಈ ರಾಜ್ಯ ನಮ್ಮ ವಶವಾಯಿತು ಅಂತಂದ್ರೆ ಎಲ್ಲ ದೇಶವೂ ನಿಮ್ಮದೇ ದೇಶ, ನಿಮ್ಮ ಅಧೀನ, ಎಲ್ಲವೂ ಕೂಡ ನಿಮ್ಮ ಅಧೀನ. ಆದ್ದರಿಂದಾಗಿ ನಿಮ್ಮ ಅಧೀನವಾಗುವಂತೆ ನಾನು ಮಾಡ್ತೇನೆ. ಹಾಗೆ ನಿಮಗೆ ಅಧೀನನಾಗಿ ನಾನಿರ್ತೇನೆ, ನೀವು ನಮ್ಮ ಮೇಲೆ ಅನುಗ್ರಹ ಮಾಡ್ರಿ ಅಂತ ಆ ರಾಜ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುರಾರಿಣ ದಾಪಯತಃ ಪುರಂ ಮೇ ಮದೀಯ ರಾಜ್ಯೇ ತವ ಸಂಚರಿಷ್ಣೋ ದದಾಮಿ ಪತ್ರಂ ಬಹುಮಾನ ಪೂರ್ವಂ ವಿಧಾಪಯನ್ ಮಾನಮಿವೋರ್ವಭೀತಿ. ಮುರಾರಿಣ ದಾಪಯತಃ ಪುರಂ ಮೇ ಮದೀಯ ರಾಜ್ಯೇ ತವ ಸಂಚರಿಷ್ಣೋ ದದಾಮಿ ಪತ್ರಂ ಬಹುಮಾನ ಪೂರ್ವಂ ವಿಧಾಪಯನ್ ಮಾನಮಿವೋರ್ವಭೀತಿ. ಮುರಾರಿಣ ದಾಪಯತಃ ಪುರಂ ಮೇ ಮದೀಯ ರಾಜ್ಯೇ ತವ ಸಂಚರಿಷ್ಣೋ ದದಾಮಿ ಪತ್ರಂ ಬಹುಮಾನ ಪೂರ್ವಂ ವಿಧಾಪಯತ ಮಾನಂ ಇವ ಉರು ಅಭೀತಿ. ಅಲ್ಲ, ದದಾಮಿ. ಕಿಂ ದದಾಮಿ? ಪತ್ರಂ ದದಾಮಿ. ಕಥಂ ದದಾಮಿ? ಬಹುಮಾನ ಪೂರ್ವಂ. ಕಥಂ ಭೂತಂ ಪತ್ರಂ? ವಿಧಾಪಯತ. ಕಿಂ ವಿಧಾಪಯತ? ಅಭೀತಿ ವಿಧಾಪಯತ. ಕಿಂ ಇವ? ಉರುಮಾನಂ ಇವ. ಕಸ್ಯ? ತವ. ಕಥಂ ಭೂತಸ್ಯ? ಸಂಚರಿಷ್ಣೋಃ. ಕಸ್ಮಿನ್? ಪುನಃ ಕಥಂ ಭೂತಸ್ಯ? ದಾಪಯತಃ. ಕಿಂ ದಾಪಯತಃ? ಪುರಂ. ಕಸ್ಯ? ಅಲ್ಲ, ಮೇ. ಕೇನ? ಮುರಾರಿಣ. ಕಿಂ ಸಂಬುದ್ಧ್ಯ ಉಚ್ಯತೆ? ಹೇ ಗುರೋ, ಹೇ ಗುರೋ, ಗುರುಗಳಾದ ಸತ್ಯಬೋಧ ತೀರ್ಥರೇ, ಮುರಾರಿಣ, ಮುರಾರಿ ನಾಮಕದಾದ ರಾಜನಿಂದ ಅಂದರೆ ಅವನ ಕೈಯಿಂದ, ಮೇ ನನಗೆ, ಪುರಂ ತ್ರಿಚನಾಪಲ್ಲಿಯನ್ನು, ದಾಪಯತಃ ಕೊಡಿಸುವ, ತವ ತಮಗೆ, ಮದೀಯ ರಾಜ್ಯೇ ನನ್ನ ರಾಜ್ಯದಲ್ಲಿ. ಸತ್ಯಬೋಧರನ್ನ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ, ಮುರಾರಿ ರಾಜನಿಂದ ಅನಾಯಾಸವಾಗಿ ನಮಗೆ ಆ ರಾಜ್ಯ ಸಿಗಬೇಕು. ಅನಾಯಾಸವಾಗಿ ಆ ರಾಜ್ಯ ನಮಗೆ ಸಿಕ್ಕದ್ದೇ ಆದರೆ ಇನ್ನು ಎಲ್ಲ ರಾಜ್ಯ ನನ್ನದೇ. ಹೇಗೆ ನೀವು ಇಲ್ಲೇ ಸಂಚಾರ ಮಾಡಬೇಕಲ್ಲ, ಎಲ್ಲಿ ಸಂಚಾರ ಮಾಡಿದರೂ ನಮ್ಮ ರಾಜ್ಯದಲ್ಲಿ ಏನೇ ಸಂಚಾರ ಮಾಡಬೇಕು. ಹೀಗಾಗಿ ಇಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ನಾನು ನಿಮಗೊಂದು ಪತ್ರವನ್ನು ಕೊಡ್ತೇನೆ. ಏನಾ ಪತ್ರ? ಅಭೀತಿ ಪತ್ರ. ಯಾರಿಂದಲೂ ಯಾವುದೇ ರೀತಿಯಾದ ಭಯ ನಿಮಗೆ ಒದಗಿ ಬರೋದಿಲ್ಲ ಅಂತನ್ನೋ ಹಾಗೆ ನನ್ನ ಮುದ್ರೆ ಇರುವ ಪತ್ರವನ್ನ ನಾನು ನಿಮಗೆ ಕೊಡ್ತೇನೆ. ಹೇಗೆ ಅದು ಕೊಡೋದು? ಏನೋ ನೀವು ನಮಗೆ ರಾಜ್ಯವನ್ನು ಕೊಟ್ಟಿದ್ದೀರಿ ಅನ್ನೋದಕ್ಕಾಗಿ ನಿಮಗೆ ಅದು ಕೊಡೋದಲ್ಲ, ಸತ್ಕಾರ ಪೂರ್ವಕವಾಗಿ ನಾನು ಆ ಪತ್ರವನ್ನ ನಾನು ನಿಮಗೆ ಕೊಡ್ತೇನೆ, ಮತ್ತೆ ನಿಮಗೆ ಬೇಕಾದಷ್ಟು ಸತ್ಕಾರವನ್ನು ನಾನು ಮಾಡ್ತೇನೆ. ಆದ್ದರಿಂದಾಗಿ ಅನಾಯಾಸವಾಗಿ ಆ ರಾಜ್ಯ ನಮಗೆ ಬರುವಂತೆ ನೀವು ಅನುಗ್ರಹವನ್ನ ಮಾಡ್ರಿ ಅಂತ ಆ ರಾಜ
ಸತ್ಯಬೋಧ ತೀರ್ಥರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ತಿಳಿಸ್ತಾರೆ.